ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇವತ್ತು ಸೆಕೆಂಡ್ PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಎಕ್ಸಾಮ್ ಆಯಿತು. ನಂತರ ಕೆಮಿಸ್ಟ್ರಿ ಎಕ್ಸಾಮ್ ತುಂಬ ಈಸಿ ಇತ್ತು ಅಂತ ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ನಿಮ್ಮ ಎಕ್ಸಾಮ್ ಹೇಗಾಯಿತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಈಗ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಎಕ್ಸಾಮ್ ಆದಮೇಲೆ ನೆಕ್ಸ್ಟ್ ಬಯಾಲಜಿ ಕಾಂಬಿನೇಷನ್ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಮಾರ್ಚ್ 18ನೇ ತಾರೀಕಿಗೆ ಬಯಾಲಜಿ ಎಕ್ಸಾಮ್ ಆಗುತ್ತೆ. ಈಗ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ತೆಗೆದುಕೊಂಡಿದ್ರೆ ಮಾರ್ಚ್ 20ನೇ ತಾರೀಕಿಗೆ ಎಲೆಕ್ಟ್ರಾನಿಕ್ಸ್ ಅಥವಾ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಆಗುತ್ತೆ. ನಂತರ ನಾನು ಅಬ್ಸರ್ವ್ ಮಾಡಿರೋದು, ಈಗ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರು ಈಗ ಎಕ್ಸಾಮ್ ಮುಗಿತಾ ಬಂದ ರೀತಿ ಅಂದರೆ ಈಗ ಲಾಸ್ಟ್ ಒಂದು ಎಕ್ಸಾಮ್ ಇದೆ, ವಿದ್ಯಾರ್ಥಿಗಳು ಆ ಎಕ್ಸಾಮ್ ಮುಗಿಯೋದ್ರ ಮೊದಲೇ ಎಲ್ಲ ಎಕ್ಸಾಮ್ ಮುಗೀತು ಆ ಫೀಲಲ್ಲಿ ಇರ್ತಾರೆ. ಅಂದರೆ ಎಕ್ಸಾಮ್ ಎಲ್ಲ ಮುಗೀತು ಅಂತ ರಿಲ್ಯಾಕ್ಸ್ ಆಗಿಬಿಡ್ತಾರೆ. ಪ್ರಿಪ್ರೇಷನ್ನ ಅಷ್ಟು ಚೆನ್ನಾಗಿ ಮಾಡಲ್ಲ. ಹಾಗೆ ನೀವು ಮಾಡಬೇಡಿ. ಇನ್ನೊಂದು ಎಕ್ಸಾಮ್ ಬಾಕಿ ಇದೆ, ಸೊ ಆ ಎಕ್ಸಾಮ್ ಕೂಡ ಚೆನ್ನಾಗಿ ಆಗಬೇಕು. ಯಾಕಂತ ಹೇಳಿದ್ರೆ ಈಗ ಆಗಿರುವಂತಹ ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿವೆ, ಓಕೆ, ಬಟ್ ಬಾಕಿ ಉಳಿದಿರುವಂತಹ ಎಕ್ಸಾಮ್ ಕೂಡ ಚೆನ್ನಾಗಿ ಆಗಬೇಕು. ಒಂದು ಎಕ್ಸಾಮ್ ಇದೆ ಅಲ್ವಾ, ಅದು ಕೂಡ ಚೆನ್ನಾಗಿ ಆಗಬೇಕು. ಅದಕ್ಕೋಸ್ಕರ ಈಗ ಬಾಕಿ ಇರುವಂತಹ ಟೈಮ್ ಇರಿದೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ಸ್ಟಡಿಗೋಸ್ಕರ ಇನ್ವೆಸ್ಟ್ ಮಾಡಿ ಚೆನ್ನಾಗಿ ಪ್ರಿಪೇರ್ ಆಗಿ. ನಂತರ ಅದೇ ಎಕ್ಸಾಮ್ ಎಲ್ಲ ಮುಗೀತು ಅಂತ ಎಕ್ಸಾಮ್ ಮುಗಿಯೋದ್ರ ಮೊದಲೇ ಸೆಲೆಬ್ರೇಟ್ ಮಾಡೋದು ಬೇಡ, ಅದು ತುಂಬ ರಿಲ್ಯಾಕ್ಸ್ ಆಗೋದು ಬೇಡ. ಅದು ಹೇಳ್ತಾರಲ್ವಾ, ಡೋಂಟ್ ಸೆಲೆಬ್ರೇಟ್ ಟು ಅರ್ಲಿ ಅಂತ. ಹಾಗಂತ ಎಕ್ಸಾಮ್ ತುಂಬ ಡಿಫಿಕಲ್ಟ್ ಬರುತ್ತೆ ಆ ರೀತಿ ಹೇಳ್ತಾ ಇಲ್ಲ. ಎಕ್ಸಾಮ್ ಚೆನ್ನಾಗೇ ಆಗುತ್ತೆ. ಈಗ ಕೆಮಿಸ್ಟ್ರಿ ಎಕ್ಸಾಮ್ ಎಷ್ಟು ಚೆನ್ನಾಗಿ ಆಯಿತೋ ಅಷ್ಟೇ ಚೆನ್ನಾಗಿ ಬಯಾಲಜಿ ಎಕ್ಸಾಮ್ ಹಾಗೆ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಕೂಡ ಆಗುತ್ತೆ, ಅಥವಾ ಎಲೆಕ್ಟ್ರಾನಿಕ್ಸ್ ಎಕ್ಸಾಮ್ ಕೂಡ ಆಗುತ್ತೆ. ನಾನು ಜಸ್ಟ್ ಹೇಳ್ತಿರೋದು ಏನು ಅಂತಂದರೆ, ಈಗ ಟೈಮ್ ಇರೋದು ಅದನ್ನು ವೇಸ್ಟ್ ಮಾಡಬೇಡಿ, ನೆಕ್ಸ್ಟ್ ಎಕ್ಸಾಮ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ, ಸರಿನಾ? ನಂತರ ನಾನು ನೋಡಿರೋದು ಹೆಚ್ಚಿನ ವಿದ್ಯಾರ್ಥಿಗಳೇ ಬಯಾಲಜಿ ಫೇವ್ರೇಟ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಈಗ ಬಯಾಲಜಿ ಫೇವ್ರೇಟ್ ಸಬ್ಜೆಕ್ಟ್ ಅಂತ ಈಗ ಯಾವುದೋ ಸ್ಟೂಡೆಂಟ್ ಬಯಾಲಜಿ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಆಗಿತ್ತು ಅಂತ ಹೇಳೋದಕ್ಕಿಂತ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಯಾರಾದ್ರೂ ನೋಡಿದರೆ ಹಾಂ ಬಯಾಲಜಿ ನಿಮ್ಗೆ ಫೇವ್ರೇಟ್ ಸಬ್ಜೆಕ್ಟ್ ಅಲ್ಲ ಅಂತ ಕೇಳೋ ರೀತಿ ಇರಬೇಕು. ಅಂದರೆ ಬಯಾಲಜಿಗೆ ತುಂಬ ಒಳ್ಳೆ ಮಾರ್ಕ್ಸ್ ಬಂದಿರಬೇಕು. ಆ ರೀತಿ ಚೆನ್ನಾಗಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿ, ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಬಯಾಲಜಿಯಲ್ಲೂ ಕೂಡ. ಅದಂತರ ಕಂಪ್ಯೂಟರ್ ಸೈನ್ಸ್ ಏನಿದೆ ಇದು ತುಂಬ ಸ್ಕೋರಿಂಗ್ ಸಬ್ಜೆಕ್ಟ್. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಳ್ಳೆ ಸ್ಕೋರನ್ನು ಮಾಡ್ತಾರೆ. ಸೊ ನೀವು ಕೂಡ ಅಂದರೆ ಜಸ್ಟ್ ಎಕ್ಸಾಮ್ ಪಾಸ್ ಆಗೋದು, ಎವರೇಜ್ ಮಾರ್ಕ್ಸನ್ನು ಸ್ಕೋರ್ ಮಾಡೋದು ಅದನ್ನು ತಲೆದ ತೆಗೆದು, ಈಗ ಇದು ಸಬ್ಜೆಕ್ಟ್ ಇದೆ ಎಲ್ಲರೂ ಸ್ಕೋರ್ ಮಾಡ್ತಾರೆ, ನಾನು ಎಲ್ರಿಗಿಂತ ಸ್ವಲ್ಪ ಜಾಸ್ತಿನೇ ಸ್ಕೋರ್ ಮಾಡ್ತೀನಿ. ಅದಕ್ಕೆ ಏನು ಮಾಡಬೇಕು, ನಮ್ಮಿಂದ ಸಾಧ್ಯ ಆದಷ್ಟು ಚೆನ್ನಾಗಿ ಪ್ರಿಪೇರ್ ಆಗಬೇಕು. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಈಗ ಬಯಾಲಜಿ ಎಕ್ಸಾಮ್ ಹಾಗೆ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಬಟ್ ಅದು ಹೇಳಿದಲ್ವಾ, ಎಲ್ಲ ಎಕ್ಸಾಮ್ ಮುಗಿದ ಮೇಲೆ ಆ ಎಕ್ಸಾಮ್ ಮುಗೀತು ಅಂತ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದ್ರಾಯ್ತು. ಬಟ್ ಎಕ್ಸಾಮ್ ಮುಗಿಯೋದ್ರ ಮೊದಲು ಎಕ್ಸಾಮ್ ಬಾಕಿ ಇದೆ ಅದು ಮನಸ್ಸಿನಲ್ಲಿ ಇರಲಿ. ಜಾಸ್ತಿ ಮೊಬೈಲ್ ಯೂಸ್ ಮಾಡೋದಾಗಿರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ಟೈಮ್ ವೇಸ್ಟ್ ಮಾಡೋದಿದ್ರೆ ಅದನ್ನು ಮಾಡಬೇಡಿ. ಎಕ್ಸಾಮ್ ಒಂದು ಬಾಕಿ ಇದೆ ಅದನ್ನು ತುಂಬ ಚೆನ್ನಾಗಿ ಮಾಡಿ. ನಂತರ ಅದೇ ಫಿಸಿಕ್ಸ್ ಎಕ್ಸಾಮ್ ಡಿಫಿಕಲ್ಟ್ ಬಂದಿತ್ತು. ಪ್ರತಿ ವರ್ಷ ಯಾವುದಾದ್ರೂ ಒಂದು ವಿಷಯದ ಎಕ್ಸಾಮನ್ನು ಡಿಫಿಕಲ್ಟಾಗಿ ತೆಗೆದಿರ್ತಾರೆ. ಅದರ ನಂತರ ಮ್ಯಾಥಮೆಟಿಕ್ಸ್ ಕೂಡ ಈಸಿ ಇತ್ತು. ನಂತರ ಈಗ ಕೆಮಿಸ್ಟ್ರಿ ಕೂಡ ಈಸಿ ಇದೆ. ಮುಂದೆ ಈ ಬಯಾಲಜಿ ಹಾಗೆ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಆ ಎಕ್ಸಾಮ್ಗಳು ಕೂಡ ಆಲ್ಮೋಸ್ಟ್ ಈಸಿನೇ ಇರುತ್ತೆ. ಈಗ ಅಕಸ್ಮಾತ್ ಡಿಫಿಕಲ್ಟ್ ಬಂದರೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಎಕ್ಸಾಮ್ ಬರಿಬಹುದು. ಅದಕ್ಕೋಸ್ಕರ ಚೆನ್ನಾಗಿ ಪ್ರಿಪೇರ್ ಆಗಿ ಕ್ವಶನ್ ಪೇಪರ್ ಈಸಿ ಬರಲಿ ಅಥವಾ ಡಿಫಿಕಲ್ಟ್ ಬರಲಿ ನಿಮಗೆ ಆನ್ಸರ್ ಬರೆಯೋದಕ್ಕೆ ಆಗಬೇಕು. ಬಟ್ ಹಾಂ, ದೇರ್ ಇಸ್ ಹೈ ಚಾನ್ಸ್ ಈಗ ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಹಾಗೆ ಎಲೆಕ್ಟ್ರಾನಿಕ್ಸ್ ಎಕ್ಸಾಮ್ ಈಸಿನೇ ಬರುತ್ತೆ. ಬಟ್ ಈಗ ಅಕಸ್ಮಾತ್ ಡಿಫಿಕಲ್ಟಾಗಿ ಬಂದರೂ ಕೂಡ ಬರೆಯೋದಕ್ಕೆ ನಮ್ಮಿಂದ ಆಗಬೇಕು, ಒಳ್ಳೆ ಸ್ಕೋರ್ ಮಾಡೋದಕ್ಕೆ ನಮ್ಮಿಂದ ಆಗಬೇಕು. ಆ ರೀತಿ ಪ್ರಿಪೇರ್ ಆಗಿ ಟೈಮನ್ನು ವೇಸ್ಟ್ ಮಾಡಬೇಡಿ. ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.